ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಬಸಳೆ ಸಾರು ಮಾಡಬೇಕಂತ ಬಸಳೆ ಕಟ್ ಮಾಡಿಕೊಂಡು ಬಂದಿದ್ದೀನಿ ನೋಡಿ. ಈಗ ಎಲ್ಲ ಬಸಳೆ ಎಲ್ಲ ತೊಳೆದು ಆಮೇಲೆ ಎಲ್ಲ ಸಣ್ಣದಾಗಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆ ಅರಿಯೋದಕ್ಕೆ ಕೊಬ್ಬರಿ ಎಲ್ಲ ತುರಿಸ್ತಾ ಇದ್ದೀನಿ ನೋಡಿ. ನಾನು ಊರಿಗೆ ಹೋದ್ಮೇಲೆ ಎಲ್ಲ ಬಸಳೆ ಎಲ್ಲ ತುಂಬ ಹಬ್ಬಿಬಿಟ್ಟಿತ್ತು, ತೆಗೆದೇ ಇಲ್ಲ, ಹಾಗೆ ತುಂಬ ಹಬ್ಬಿಬಿಟ್ಟಿತ್ತು. ಅದಕ್ಕೆ ಇವತ್ತು ಎಲ್ಲ ಕಟ್ ಮಾಡಿಕೊಂಡು ನಾನು ಸ್ವಲ್ಪ ಸಾರಿಗೆ ತೊಗೊಂಬಂದೆ. ಆಮೇಲೆ ನಮ್ಮ ಅಕ್ಕಪಕ್ಕ ಕಸ್ಟಮರ್ ಬಂದಿದ್ದರು, ಅವರಿಗಿಬ್ಬರಿಗೆ ಕಟ್ ಮಾಡಿ ಕೊಟ್ಟೆ. ನಾವು ಹ್ಯಾಂಗೆ ಕಟ್ ಮಾಡ್ತೀವೋ ಹಾಗೆ ಮತ್ತೆ ಬೆಳೆಯುತ್ತೆ, ಅದು ತುಂಬ ಬೇಗ ಬೆಳೆಯುತ್ತೆ. ಕಟ್ ಮಾಡಿದಷ್ಟು ಒಳ್ಳೆಯದು. ಅದಕ್ಕೆ ಅವರಿಗಿಬ್ಬರಿಗೆ ಕಟ್ ಮಾಡಿ ಕೊಟ್ಟೆ. ಸಾರು ಹೆಲ್ತಿಗೆ ಒಳ್ಳೆಯದು ಅಂತ ಇದ್ದರು ಅವರು ಕೂಡ. ನಮಗೆ ಇಷ್ಟ, ಬಸಳೆ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದರು. ಅದಕ್ಕೆ ಬಸಳೆನ ಕಟ್ ಮಾಡಿ ಕೊಟ್ಟಿದ್ದೀನಿ. ನಾನು ಕೂಡ ಈಗ ಸಾರು ಮಾಡ್ತಾ ಇದ್ದೀನಿ ನೋಡಿ. ಕೊಬ್ಬರಿ ಎಲ್ಲ ತುರಿಸ್ಕೊಂಡು ಮಸಾಲೆ ಎಲ್ಲ ರುಬ್ಬಬೇಕು, ಮಿಕ್ಸಿ ಹಾಕ್ಕೋಬೇಕು. ಹಾಗೆ ಇದನ್ನೆಲ್ಲ ಬಸಳೆ ದಂಟು ಮತ್ತು ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಬೇಯಿಸೋದಕ್ಕೆ ಇಟ್ಕೋಬೇಕು. ಕುಕ್ಕರಲ್ಲಿ ಇಡೋಣ ಅಂದರೆ ಕುಕ್ಕರ್ ವೈಸರ್ ಸ್ವಲ್ಪ ಇದು ಆಗಿದೆ, ರಿಪೇರಿ ಮಾಡ್ಕೊಂಡು ಬರಬೇಕು. ಸರಿಯಾಗಿ ಸೀಟಿ ಹೊಡಿತಾ ಇಲ್ಲ. ರಿಪೇರಿ ಏನಲ್ಲ, ವೈಸರ್ ಬೇರೆ ತರಬೇಕು, ಸಾರಿ. ಈಗ ನೋಡಿ ಕೊಬ್ಬರಿ ಎಲ್ಲ ತುರಿಸ್ಕೊತಾ ಇದ್ದೀನಿ ನೋಡಿ. ಮಸಾಲೆ ಎಲ್ಲ ರುಬ್ಕೊಂಡು ಸಾರಷ್ಟು ಮಾಡಿಕೊಂಡು ಸ್ವಲ್ಪ ಅನ್ನ ಮಾಡಬೇಕು. ಅನ್ನ ಅಷ್ಟು ಮಾಡಿಕೊಂಡು ಊಟ ಮಾಡಿ ಆಮೇಲೆ ಸ್ವಲ್ಪ ರೆಸ್ಟ್ ತಗೋಬೇಕು. ಮತ್ತು ಸಂಜೆ ಮಾರ್ಕೆಟಿಗೆ ಹೋಗಿ ಬರಬೇಕು. ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬರಬೇಕು. ಸ್ವಲ್ಪ ಸಾಮಾನೆಲ್ಲ ಬೇಕಾಗಿದೆ, ಅದನ್ನೆಲ್ಲ ತೊಗೊಂಡು ಬರಬೇಕು. ಸೋಪು ಗೀಪು ಎಲ್ಲ ಖಾಲಿ ಆಗಿದೆ, ಅದು ಎಲ್ಲ ತೊಗೊಂಡು ಬರಬೇಕು. ಮತ್ತು ಹೋಗಿ ಸ್ವಲ್ಪ ಕಿರಾಣಿ ಎಲ್ಲ ತರಬೇಕು. ಬೇಕಾಗಿದ್ದ ಐಟಮ್ ಎಲ್ಲ ತೊಗೊಂಡು ಬರಬೇಕು. ಹೀಗಾಗಿ ಸಂಜೆ ಹೋಗ್ತೀನಿ. ಈಗ ನೋಡಿ, ಇದನ್ನು ದಂಟು ಮೊದಲಿಗೆ ನಾನು ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಅಂದರೆ ದಂಟು ಬೇಗ ಬೇಯಲ್ಲ ಅದು. ಆಮೇಲೆ ಸೊಪ್ಪೆಲ್ಲ ಒಂದೇ ಸಲ ಹಾಕಿದರೆ ಸೊಪ್ಪೆಲ್ಲ ಬೆಂದು ಹೋಗಿ ಒಂದಿಷ್ಟೇ ಇಷ್ಟ ಆಗಿಬಿಡುತ್ತೆ. ಅದಕ್ಕೆ ಸೊಪ್ಪು ಆಮೇಲೆ ಹಾಕ್ಕೋತೀನಿ. ಈಗ ದಂಟಷ್ಟೇ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ, ಉಪ್ಪು ಹಾಕ್ಕೊಂಡು. ಒಂದು ಅರ್ಧ ಬೆಂದ ಮೇಲೆ ಆಮೇಲೆ ಸೊಪ್ಪು ಹಾಕ್ಕೋತೀನಿ. ಈಗ ನೋಡಿ ಮಿಕ್ಸಿಗೆ ಮಸಾಲೆ ಹಾಕ್ಕೋಬೇಕು. ಈ ಕಡೆ ಹಾಲು ಕಾಯಿಸಿ ಇಟ್ಕೊಂಡಿದ್ದೀನಿ. ಮಧ್ಯಾಹ್ನದ ಅಡುಗೆ ನೋಡಿ, ಬೆಳಗ್ಗಿನ ವ್ಲಾಗ್ ಹಾಕಿದ್ದೀನಿ. ಈಗ ಮಸಾಲೆ ಎಲ್ಲ ಜಾರಿಗೆ ಹಾಕ್ಕೋಬೇಕು. ಮೆಣಸಿನ್ಕಾಯಿ, ಆಮೇಲೆ ಹವಿಸ್ ಕಾಳು, ಅರಿಶಿನ ಪುಡಿ ಮತ್ತು ಬೆಳ್ಳುಳ್ಳಿ ಬೇಕು. ಆಮೇಲೆ ಸ್ವಲ್ಪ ಕೊನೆಯಲ್ಲಿ ಒಂದು ಸ್ವಲ್ಪ ಒಂದು 4 ಕಾಳು ಅಕ್ಕಿ ಕಾಳು, ಆಮೇಲೆ ಬೆಳ್ಳುಳ್ಳಿ ಹಾಕ್ಕೋಬೇಕು ಲಾಸ್ಟಿಗೆ. ಫಸ್ಟು ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡು ಆಮೇಲೆ ಲಾಸ್ಟಿಗೆ ಹಾಕ್ಕೋಬೇಕು. 1-2 ಸುತ್ತು ಮಿಕ್ಸಿ ತಿರುಗಿಸಿ ತೆಗಿಬೇಕಾಗತ್ತೆ. ಈಗ ನೋಡಿ ಬೇಯ್ತಾ ಇದೆ, ಬಸಳೆ ದಂಟೆಲ್ಲ ಬೇಯ್ತಾ ಇದೆ ನೋಡಿ. ಈಗ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಸೊಪ್ಪನ್ನು ಹಾಕ್ಕೋತೀನಿ. ಅಂದರೆ ಎರಡು ಚೆನ್ನಾಗಿ ಬೇಯುತ್ತೆ. ಈಗ ನೋಡಿ ಎಲ್ಲ ಐಟಮನ್ನು ಹಾಕ್ಕೋತಾ ಇದ್ದೀನಿ ನಾನು. ನಮ್ಮದು ಬರ್ಷನ್ ಕಟ್ಟೆ ಎಲ್ಲ ಚಿಕ್ಕದಾಗೋದ್ರಿಂದ ಎಲ್ಲ ಸಾಮಾನು ಆ ಕಡೆ ಈ ಕಡೆ ಇಟ್ಕೋಬೇಕು. ಒಂದೇ ಕಡೆ ಇಟ್ಕೊಳ್ಳಿಕ್ಕಾಗಲ್ಲ, ಎಲ್ಲನೂ ತೊಗೊಂಡು ಬರಬೇಕು ನೋಡಿ. ಅಲ್ಲೇ ಒಟ್ಟಿಗೆ ಇದ್ದರೆ ತುಂಬ ಅನುಕೂಲ ಆಗುತ್ತೆ. ಅಲ್ಲಿಂದ ಅಲ್ಲಿಗೆ ತೆಗೆದು ಕೆಲಸ ಮಾಡ್ಬೋದು. ಈಗ ಆ ಕಡೆ ಈ ಕಡೆ ಇಟ್ಕೊಡ್ಲೆ, ಆ ಕಡೆ ಒಂದು ಸಲ ಹೋಗಬೇಕು, ಈ ಕಡೆ ಒಂದು ಸಲ ಹೋಗಬೇಕು.
ಓಡಾಟ ಜಾಸ್ತಿ ಆಗುತ್ತೆ, ಸಮಯನೂ ವೇಸ್ಟ್ ಆಗುತ್ತೆ. ಈ ರೀತಿ ಆಗೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಹ್ಯಾಂಗಿರುತ್ತೋ ಹಾಗೆ ಸುಧಾರಿಸ್ಕೊಂಡು ಹೋಗಬೇಕು ಅಷ್ಟೇ, ಮತ್ತೇನಿಲ್ಲ. ಅನುಕೂಲ ಆದಾಗ ಮಾಡಿಕೊಂಡ್ರೆ ಆಯಿತು, ಎಲ್ಲ ಅನುಕೂಲ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ, ಮತ್ತೇನಿಲ್ಲ. ಈಗ ನೋಡಿ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಮಸಾಲೆನ. ಬೇಯ್ತಾ ಇದೆ. ಈಗ ಬಸಳೆ ಸಾರು ಹೆಲ್ತಿಗೆ ತುಂಬ ಒಳ್ಳೆಯದು. ಈಗ ಬೇಸಿಗೆ ಕಾಲಕ್ಕಂತೂ ತುಂಬ ಅಂದರೆ ತುಂಬ ಒಳ್ಳೆಯದು. ತಂಪಿದು, ದೇಹಕ್ಕೆ ತುಂಬ ತಂಪು. ಹಾಗಾಗಿ ಬೇಸಿಗೆಗಾಲಕ್ಕೆ ಈ ಥರ ಸೊಪ್ಪುಗಳನ್ನು ತುಂಬ ಸೇವಿಸಬೇಕು, ಒಳ್ಳೆಯದು. ದೇಹನ ತಂಪು ಮಾಡುತ್ತೆ. ಆಮೇಲೆ ಹಣ್ಣಿನ ಜ್ಯೂಸು, ಇಂಥ ಕಷಾಯಗಳು, ಈ ಥರ ಎಲ್ಲ ಜಾಸ್ತಿನೇ ಸೇವಿಸಬೇಕು, ತುಂಬ ಒಳ್ಳೆಯದು. ಮಸಾಲೆ ಐಟಮು ಈ ಥರ ಎಲ್ಲ ಕಡಿಮೆ ಬಳಸಬೇಕು, ತುಂಬ ತಿನ್ನಬಾರ್ದು, ಹೀಟಾಗತ್ತೆ. ನಾವು ಎಷ್ಟು ಹಣ್ಣು ಹಂಪಲುಗಳನ್ನು ತಿಂತೀವೋ ಅಷ್ಟು ಒಳ್ಳೆಯದು ಈ ಬೇಸಿಗೆಗಾಲಕ್ಕೆ. ಮಳೆಗಾಲದಲ್ಲಾದರೆ ಖಾರ ಜಾಸ್ತಿ ತಿನ್ಬೋದು. ಈ ಬೇಸಿಗೆಗಾಲಕ್ಕೆ ಮಾತ್ರ ತಂಪಾಗಿರುವ ಐಟಮ್ಗಳನ್ನೇ ತಿನ್ನಬೇಕು. ಜಾಸ್ತಿ ನೀರು ಕುಡಿಬೇಕು. ನೀರೆಷ್ಟು ನಾವು ಕುಡಿತೀವೋ ಅಷ್ಟು ದೇಹ ತಂಪಾಗತ್ತೆ, ತುಂಬ ಒಳ್ಳೆಯದು ನೀರು ಕುಡಿದಷ್ಟು. ಈಗ ಮಳೆಗಾಲಕ್ಕಾದರೆ ನೀರು ಕುಡಿಬೇಕು ಅನಿಸಲ್ಲ. ಈಗ ಅಂತೂ ಎಷ್ಟು ನಾವು ನೀರು ಕುಡಿದ್ರೂ ಕಡಿಮೆನೇ ನೋಡಿ. ಬರೀ ಶರಬತ್ತು, ಅದು ಇದು, ಪಾನಕ, ಜ್ಯೂಸು ಈ ಥರದ್ದೇ ಕುಡಿಬೇಕು ಅನಿಸುತ್ತೆ. ಊಟ ಜಾಸ್ತಿ ಹೋಗಲ್ಲ. ಈಗ ಊಟ ತುಂಬಾ ಕಡಿಮೆ. ಹೀಗಾಗಿ ಈಗ ನೀರು ಥರ ಐಟಮ್ಗಳನ್ನೇ ಜಾಸ್ತಿ ಸೇವಿಸಬೇಕು. ಹೊರಗಡೆ ನಮ್ಮ ರಿಲೇಷನ್ಸ್ ಒಬ್ಬರು ಬಂದಿದ್ದಾರೆ, ಅವರಿಗೆ ಚಹಾ ಮಾಡಿಕೊಡ್ತಾ ಇದ್ದೀನಿ ನೋಡಿ. ಚಾಕಿಟ್ಟಿದ್ದೀನಿ. ಈಗ ಚಹಾ ಕುಡಿಬೇಕು ಅನಿಸಲ್ಲ, ಆದರೆ ಕೆಲವರಿಗೆ ಚಾನೇ ಬೇಕಂತಾರೆ. ಮತ್ತು ಏನು ಮಾಡೋಕ್ಕಾಗಲ್ಲ, ಚಾನೇ ಮಾಡಬೇಕು. ಕೇಳಿದೆ ಅವರಿಗೆ ಪಾನಕ ಮಾಡಲೇನಂತ. ಪಾನಕ ಬೇಡ ಅಂದರು. ಅದಕ್ಕೆ ಚಹಾ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ವಾಟರ್ ಮೆಲನ್, ಇಂಥದ್ದು ಕರ್ಬೂಜ, ಈ ಥರದ್ದೆಲ್ಲ ಜಾಸ್ತಿ ತಿನ್ನಬೇಕೀಗ, ತುಂಬ ಒಳ್ಳೆಯದು. ವಾಟರ್ ಮೆಲನ್ ಅಂತೂ ನೀರಿನ ಅಂಶ ತುಂಬ ಇರುತ್ತೆ, ಅದರಲ್ಲಿ ತಿಂದರೆ ತುಂಬಾ ಒಳ್ಳೆಯದು. ಇದು ಕರ್ಬೂಜ ಕೂಡ ಜ್ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೂ ಸ್ವಲ್ಪ ದಿನ ಹೋದರೆ ಮಾವಿನ ಹಣ್ಣು ತುಂಬ ಬರುತ್ತೆ. ಮಾವಿನ ಹಣ್ಣಿನ ಸೀಸನಲ್ಲಂತೂ ಎಲ್ಲರೂ ಮಾವಿನ ಹಣ್ಣೇ ತಿಂತಾರೆ, ಬೇರೆ ಹಣ್ಣು ತಿನ್ನೋಕ್ಕೆ ಮನಸ್ಸು ಮಾಡಲ್ಲ. ಅಂದರೆ ವರ್ಷಕ್ಕೆ ಒಂದೇ ಸಲ ಬರೋದು ನೋಡಿ ಮಾವಿನ ಹಣ್ಣು. ಹೀಗಾಗಿ ಮಾವಿನ ಹಣ್ಣು ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ. ಅದಕ್ಕೆ ಹಣ್ಣಿನ ರಾಜ ಅಂತ ಹೆಸರು ಕೂಡ ಇಟ್ಟಿದ್ದಾರೆ. ಹೀಗಾಗಿ ಮಾವಿನ ಹಣ್ಣು ಎಲ್ಲರೂ ಇಷ್ಟಪಡ್ತಾರೆ. ತುಂಬ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಮಾವಿನ ಹಣ್ಣಿಂದು, ತುಂಬ ಒಳ್ಳೆಯದು. ಅದರಲ್ಲಿ ತುಂಬ ಜಾತಿಗಳ ಮಾವಿನ ಹಣ್ಣಿದೆ. ಕೆಲವೊಂದು ತುಂಬ ಚೆನ್ನಾಗಿರುತ್ತವೆ, ಕೆಲವೊಂದು ಅಷ್ಟು ಚೆನ್ನಾಗಿರಲ್ಲ. ಒಂದೊಂದು ಮಾವಿನ ಹಣ್ಣದ್ದು ಒಂದೊಂದು ಥರ ರುಚಿ ಇರುತ್ತವೆ. ಒಂದೊಂದಂತೂ ತುಂಬ ಒಂದು ಮಾವಿನ ಹಣ್ಣು ತಿಂದರೆ ಸಾಕು, ಹೊಟ್ಟೆನೇ ತುಂಬಿಡುತ್ತೆ. ಅಷ್ಟು ದೊಡ್ಡದಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತವೆ. ತಿಂದರೆ ಮತ್ತು ಬೇರೇನು ಊಟನೇ ಬೇಡ, ಏನೂ ಬೇಡ, ಅಷ್ಟು ಟೇಸ್ಟಿಯಾಗಿರ್ತವೆ. ತುಂಬ ರುಚಿನೂ ಆಗುತ್ತೆ ತಿನ್ನೋದಕ್ಕೆ. ನನಗೆ ಮಾವಿನ ಹಣ್ಣು ಅಂದರೆ ತುಂಬಾ ಇಷ್ಟ. ಹಣ್ಣುಗಳಲ್ಲಿ ಮಾವಿನ ಹಣ್ಣು ಅಂದರೆ ತುಂಬಾ ಇಷ್ಟ ನನಗೆ.
ನಾವು ಚಿಕ್ಕವರಿದ್ದಾಗ ತುಂಬಾ ಮಾವಿನ ಹಣ್ಣು ತಿಂತಾಯಿದ್ವಿ. ಈಗ ಅಷ್ಟು ತಿನ್ನಲ್ಲ, ಒಂದು ಮಟ್ಟಿಗೆ ಸ್ವಲ್ಪ ತಿಂತೀವಿ. ಆದರೆ ಚಿಕ್ಕವರಿದ್ದಾಗಂತೂ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಎಷ್ಟು ಮಾವಿನ ಹಣ್ಣು ತಿಂತಾಯಿದ್ವಿ ನಾವು, ನಮಗೆ ಗೊತ್ತಿಲ್ಲ ಅಷ್ಟು ಮಾವಿನ ಹಣ್ಣು ತಿಂತಾಯಿದ್ವಿ. ಆವಾಗ ಸಣ್ಣ ವಯಸ್ಸು, ಎಲ್ಲ ತಿನ್ನಬೇಕು ಮಾಡಬೇಕು ಅನಿಸುತ್ತೆ. ಈ ಏಜಲ್ಲಿ ಅದು ಅಷ್ಟು ಅನಿಸಲ್ಲ. ಒಂದು ತಿಂದರೆ ಹೆಚ್ಚು, ಒಂದು ತಿಂದರೆ ಕಡಿಮೆ, ಎರಡು ತಿಂದರೆ ಹೆಚ್ಚು. ಈಗ ಆಗೋದಿಲ್ಲ. ಈಗ ಏನು ಜಾಸ್ತಿ ತಿಂದರೂ ಕೂಡ ಈ ಏಜಿಗೆ ಜೀರ್ಣ ಆಗಲ್ಲ. ಮೊದಲಿನ ಥರ ಯಾವುದೋ ಆಸೆ ಇರಲ್ಲ. ಈಗ ಜಾಸ್ತಿ ತಿನ್ನಬೇಕು ಮಾಡಬೇಕು ಅಂತ ಹೇಳಿ, ಏನೋ ಕೈಕಾಲು ಗಟ್ಟಿ ಇರಬೇಕು, ಶಕ್ತಿ ಬರಬೇಕು ಅಂಥೇಳಿ ಎಲ್ಲ ತಿನ್ನಬೇಕಾಗತ್ತೆ. ತಿಂದೇ ಇದ್ದರೆ ಕೈಕಾಲಿಗೆ ಶಕ್ತಿ ಬರಲ್ಲ. ತಿಂದ್ರೇ ಓಡಾಡೋಕ್ಕಾಗೋದು, ಕೆಲಸ ಮಾಡೋಕ್ಕಾಗೋದು. ತಿಂದೇ ಇದ್ದರೆ ಮತ್ತೆ ನಮಗೆ ಕಷ್ಟ. ಅದಕ್ಕಾಗಿ ನಾವು ಹೊಟ್ಟೆ ತುಂಬ ಊಟ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಕೆಲವೊಂದು ಸಲ ಊಟ ಮಾಡೋಕ್ಕೆ ಮನಸ್ಸು ಬರಲ್ಲ, ಆದರೂ ಕೂಡ ನಾವು ಮಾಡಬೇಕಾಗತ್ತೆ. ಉಪವಾಸ ಇದ್ದರೆ ಮತ್ತೆ ನಮಗೇನೆ ಕಷ್ಟ. ಹೀಗಾಗಿ ಮಾಡಬೇಕು. ನಾವು ಸರಿಯಾಗಿ ಊಟ ಮಾಡಲಿಲ್ಲ ಅಂದರೆ ಕೈಕಾಲು ಗಟ್ಟಿ ಇರಲ್ಲ, ಓಡಾಡೋಕ್ಕೂ ಆಗಲ್ಲ, ಕೆಲಸ ಮಾಡೋಕ್ಕೂ ಆಗಲ್ಲ. ಸುಮ್ಮನೆ ಮತ್ತೆ ಇಲ್ಲದ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳಿ ಸರಿಯಾಗಿ ಟೈಮಿಗೆ ಊಟ ಮಾಡೋದು ಮಾಡಲೇಬೇಕು. ನಮ್ಮ ಆರೋಗ್ಯ ಚೆನ್ನಾಗಿದ್ರೇ ಎಲ್ಲ ಕೆಲಸ ಮಾಡೋದು, ಇಲ್ಲ ಅಂದರೆ ಯಾವುದೂ ಆಗಲ್ಲ. ನಾವು ಏನೋ ಕೆಲಸ ಮಾಡಬೇಕಂದ್ರೂ ಮೊದಲು ನಮ್ಮ ಆರೋಗ್ಯ ಗಟ್ಟಿಯಾಗಿರಬೇಕು. ಅಂದ್ರೇ ನಾವು ಪ್ರತಿಯೊಂದನ್ನು ಮಾಡ್ಬೋದು. ಈಗ ನೋಡಿ, ಸಾರು ಆಯಿತು, ಎಲ್ಲ ಬೆಂದು ಮತ್ತೆ ಮಸಾಲೆ ಹಾಕ್ಕೊಂಡಿದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.